ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ದೀಪಾವಳಿ ಹಬ್ಬದ ದಿನ ಶೂಟ್ ಮಾಡೋದಕ್ಕೋಸ್ಕರ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. 1 ಮಿನಿಟ್ ವಿಡಿಯೋಗೋಸ್ಕರ ಆಲ್ಮೋಸ್ಟ್ 2 to 3 hours ಕಷ್ಟಪಟ್ಟೆ. ನಾನು 3 hours ಟೈಮ್ ಸ್ಪೆಂಡ್ ಮಾಡಿನೂ ಎಲ್ಲ ವೇಸ್ಟ್ ಆಗೋಯ್ತು. ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋ ಮಾಡೋದಕ್ಕೋಸ್ಕರ ಟೆರೆಸ್ ಮೇಲೆ ಪ್ಲ್ಯಾನ್ ಮಾಡಿದೆ ನಾನು. ಇಲ್ಲಾದರೆ ಫುಲ್ ಸ್ಪೇಸ್ನ ನಾವು ಯೂಸ್ ಮಾಡ್ಕೋಬೋದು ಅಂತ ಭಯದಿಂದಾನೇ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಯಾಕೆ ಅಂತಂದರೆ ಹೊರಗಡೆ ಪ್ಲ್ಯಾನ್ ಮಾಡಿರೋದ್ರಿಂದ ಮಳೆ ಬರುತ್ತೇನೋ ಅನ್ನೋ ಒಂದು ಭಯ ಇದೆ ನನಗೆ. ಸದ್ಯ ನನ್ನ ವಿಡಿಯೋ ಮುಗಿಯೋ ತನಕನೂ ಮಳೆ ಬಂದಿಲ್ಲ. ವಿಡಿಯೋ ಮುಗ್ದಿದ್ದಾದಮೇಲೆ ಮಳೆ ಬಂತು ಜೋರಾಗಿನೇ. ಈ ಥರ ಏನಾದರೂ ಮಾಡಬೇಕಾದ್ರೆ ಮೊದಲೇ ನಾವು ಪ್ಲಾನ್ಡಾಗಿ ಮಾಡಬೇಕು. ಆಗಿಂದಾಗ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಆಗಿಂದಾಗ ಐಡಿಯಾಸ್ ಏನು ಫ್ಲಾಶ್ ಆದರೆ ಅದು ಈ ಥರ ಮಾಡಿರೋದು ನಾವು. ಇಷ್ಟು ಮಾಡಿ ಬಿಟ್ಬಿಡ್ಬೇಕಾಗಿತ್ತು ನಾನು. ಬಟ್ ಏನೋ ಪ್ಲೇನ್ ಆಗಿದೆ ಅಂತ ಹೇಳಿ ರಂಗೋಲಿ ಪುಡಿನಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ನೈಟ್ಗೆ ಅದು ಏನೂ ಕಾಣಿಸ್ತಿಲ್ಲ. ಎಲ್ಲ ಟೈಮ್ ವೇಸ್ಟ್, ಸುಮ್ಮನೆ ರಂಗೋಲಿ ಪುಡಿ ವೇಸ್ಟ್ ಅಷ್ಟೇ. ಈ ಥರದ್ದೆಲ್ಲ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಟೀಮ್ ವರ್ಕ್ ಇರಲೇಬೇಕಾಗುತ್ತೆ. ಒಬ್ಬರಿಂದ ಏನೂ ಸಾಧ್ಯ ಆಗೋದಿಲ್ಲ. ನಾನು ಇಲ್ಲಿ ಇನ್ನೊಬ್ರು ಹೆಲ್ಪ್ ತಗೊಂಡು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಚಿಕ್ಕ ಹೆಲ್ಪ್ ಆದ್ರೂ ಟೈಮಿಗೆ ಮಾಡ್ತಾರಲ್ವ, ಅದು ತುಂಬಾ ದೊಡ್ಡ ವಿಷಯ. ಮೇಲೆ ಹತ್ತು ಇಳಿದು ಏನಾದರೂ ಮರ್ತೋಗಿದ್ರೆ ಎಲ್ಲ ತಂದು ಕೊಡೋದಕ್ಕೋಸ್ಕರ ನನಗೆ ನನ್ನ ತಮ್ಮ ಹೆಲ್ಪ್ ಮಾಡ್ದ. ಪಾಪ ತುಂಬ ಸರ್ತಿ ಹತ್ತಿ ಇಳಿಸಿದ್ದೀನಿ, ತುಂಬಾ ಹೆಲ್ಪ್ ಮಾಡ್ದ ನನಗೆ. ಈ ಥರದ್ದು ಏನಾದರೂ ಮಾಡ್ತಿದ್ದೀನಿ ಅಂತಂದರೆ ಅವನಿಗೆ ತುಂಬ ಕ್ಯೂರಿಯಾಸಿಟಿ. ಏನು ಮಾಡ್ತಿದ್ದೀಯಕ್ಕ ಅಂತ ನನ್ನ ಹಿಂದೆನೇ ಇರ್ತಾನೆ. ಹೆಲ್ಪ್ ಮಾಡ್ತಾನೆ ಪ್ರತಿಯೊಂದಕ್ಕೂ. ಹಬ್ಬ ಮುಗ್ದು ಆಗಲೇ 1 ವೀಕ್ ಆಗ್ತಿದೆ. ಇನ್ನೂ ಯಾವಾಗ ಅಪ್ಲೋಡ್ ಮಾಡ್ತೀಯ ವಿಡಿಯೋನ ಅಂತ ಹೇಳಿ ತಲೆ ತಿಂತಾನೆ ಇದ್ದಾನೆ. ಸ್ವಲ್ಪ ಬ್ಯುಸಿ ಇದ್ದೆ, ಎಡಿಟ್ ಮಾಡೋದು ಲೇಟ್ ಆಯಿತು. ಇನ್ನು ಮುಂದೇನಾದರೂ ಆಗಿನ ವೀಡಿಯೋಸ್ ಆವಾಗಲೇ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರಂಗೋಲಿ ಪುಡಿನಲ್ಲಿ ಡಿಸೈನ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ತಗೊಂಡಿತ್ತು. ಅದೆಲ್ಲ ಸುಮ್ಮನೆ ವೇಸ್ಟ್ ಆಗೋಯ್ತು. ಸುಮ್ಮನೆ ಟೈಮ್ ವೇಸ್ಟ್ ಆ್ಯಂಡ್ ರಂಗೋಲಿ ಪುಡಿ ಎರಡೂ ವೇಸ್ಟೇ. ಯಾಕಂತಂದರೆ ನೈಟ್ ಟೈಮು ಏನೂ ಕಾಣ್ತಿಲ್ಲ, ಏನೂ ಕಾಣ್ತಾ ಇಲ್ಲ. ದೀಪ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋದಲ್ಲಿ ರಂಗೋಲಿ ಪುಡಿನೇ ಚೆನ್ನಾಗಿ ಕಾಣ್ತಿಲ್ಲ ಅಂತಂದರೆ ಹೂವನ್ನು ಹಾಕಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಹೂವನ್ನು ಕಾಣಿಸ್ತಿಲ್ಲ, ಹೂವನ್ನು ವೇಸ್ಟು. ನನ್ನ ತಮ್ಮನೇ ತಂದುಕೊಟ್ಟ ಆ ಹೂವನ್ನು. ಇಲ್ಲಿ ದೀಪದಲ್ಲಿರೋ ಬತ್ತಿಗಳನ್ನ ಸರಿ ಮಾಡ್ತಿದ್ದಾನೆ, ಹಚ್ಚುವಾಗ ಈಸಿಯಾಗಿರಲಿ ಅಂತ. ಹೀಗೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ.
ಫುಲ್ ಕಂಪ್ಲೀಟ್ ಆದಮೇಲೆ ಲುಕ್ ಹೀಗಿದೆ. ನಾನು ರೆಡಿ ಆದಮೇಲೆ ಸಿಗ್ತೀನಿ. ಆಲ್ರೆಡಿ ಶಾರ್ಟ್ ವೀಡಿಯೋಸಲ್ಲಿ ನನ್ನ ಲುಕ್ನ ನೋಡೇ ಇರ್ತೀರ ನೀವು. ನನ್ನ ಕಂಪ್ಲೀಟ್ ಲುಕ್ ಹೀಗಿದೆ. ರೆಡಿ ಆದಮೇಲೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಲೇ ನಾನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ಶೂಟ್ ಮಾಡಿಕೊಂಡೆ. ನೈಟ್ ಟೈಮ್ ಶೂಟ್ ಮಾಡೋದಂದರೆ ತುಂಬಾ ಕಷ್ಟ, ಎಸ್ಪೆಷಲಿ ಈ ವಿಡಿಯೋ. ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ದೀಪಗಳೇ ಮೇನ್ ಅಟ್ರಾಕ್ಷನ್ನು. ಹೊರಗಡೆ ವಿಡಿಯೋ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಗಾಳಿ ಇದ್ದೇ ಇರುತ್ತೆ. ಗಾಳಿ ಪ್ಲಸ್ ಮಳೆ ಒಂದು ಭಯ, ಮಳೆಯಲ್ಲಿ ಬರುತ್ತೋ ಅಂತ. ಒಂದೊಂದು ದೀಪನೂ ಆರೋದಾಗ ಅದನ್ನು ಹಚ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಈ ಥರ ಆಯಿತು. ಇಲ್ಲಿ ನನಗೆ ದೀಪ ಹಚ್ಚೋದಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ. ಸ್ಯಾರಿ ಹಾಕ್ಕೊಂಡು ದೀಪ ಹಚ್ಚೋಕ್ಕಾಗ್ತಿಲ್ಲ ನನಗೆ. ಆ ಒಳಗಡೆ ಇರೋ ದೀಪಗಳೆಲ್ಲ ಅಂದರೆ ಮಧ್ಯದಲ್ಲಿರೋ ದೀಪ ನನಗೆ ಅಂದುತ್ತಾನೂ ಇಲ್ಲ. ಸೊ ಇವರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಹೇಳಿದ್ನಲ್ಲ ನಾನು ರಂಗೋಲಿ ಪುಡಿಯಿಂದ ಮಾಡಿರೋ ಡಿಸೈನ್ಸ್ ಕಾಣಿಸ್ತಾನೆ ಇಲ್ಲ ಅಂತ. ನೋಡಿ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೂವು ಮತ್ತು ರಂಗೋಲಿ ಪುಡಿಯಿಂದ ಮಾಡಿರೋ ಡಿಸೈನು. ಈಗ ಕಾಣಿಸ್ತಾನೆ ಇಲ್ಲ ವಿಡಿಯೋಗೆ. ದೀಪನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಓವರಾಲಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ತಿದ್ದೀನಿ. ಅಂದರೆ ನೈಟ್ ಟೈಮ್ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅಂತ. ಒಂದು ಮಾತು, ದೀಪಾವಳಿ ಅಂತಂದರೆ ದೀಪಗಳ ಹಬ್ಬ. ಸೊ ದೀಪಗಳನ್ನ ಹಚ್ಚಿ ಪಟಾಕಿ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಹಬ್ಬದ ದಿನ ಚೆನ್ನಾಗೇ ಇರುತ್ತೆ, ಮಾರನೇ ದಿನ ತುಂಬ ಅಂದರೆ ತುಂಬ ಪಲ್ಯೂಟ್ ಆಗಿರುತ್ತೆ. ನಮ್ಮ ಸುತ್ತಮುತ್ತನೇ ನೋಡ್ಕೊಳ್ಳಿ, ತುಂಬ ಪಲ್ಯೂಷನ್ ಆಗಿರುತ್ತೆ. ಸೊ ಪಟಾಕಿನ ಆದಷ್ಟು ಅವಾಯ್ಡ್ ಮಾಡಿ. ನೋಡಿದ್ರಲ್ಲ, ಈ ಒಂದು ವಿಡಿಯೋಗೋಸ್ಕರ ನಾನು ಬಿಹೈಂಡ್ ದಿ ಕ್ಯಾಮ್ರಾ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ನಿಮಗೆ ನಿಮ್ಮ ಕುಟುಂಬದವರೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.